ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ಗೆ ಭಾರತೀನಗರ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಅವರ ಪುತ್ರ ಸ್ವೀಕಾರ ಮಾಡಿದ್ದಾರೆ. 2 ದಿನದೊಳಗೆ ವಿಚಾರಣೆಗೆ ಹಾಜರಾಗುವಂತೆ ಹೇಳಲಾಗಿದೆ. ಇನ್ನು 5 ಆರೋಪಿಗಳನ್ನು 10 ದಿನ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ವಿಚಾರಣೆ ವೇಳೆ ಪೊಲೀಸರು ಹೊಡೆದ್ರು ಅಂತ ಆರೋಪಿಗಳು ನ್ಯಾಯಮೂರ್ತಿಗಳ ಮುಂದೆ ಹೇಳಿದ್ರು. ಇದಕ್ಕೆ ಜಡ್ಜ್ ಗರಂ ಆಗಿದ್ದಾರೆ. ತಲೆಮರೆಸಿಕೊಂಡಿರುವಂತಹ A1 ಜಗ್ಗ ಬಂಧನ ಭೀತಿಯಿಂದ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಿದ್ದಾನೆ. ಇನ್ನು ಬಿಕ್ಲು ಶಿವ ಹತ್ಯೆಯ ವಿಡಿಯೋ ವೈರಲ್ ಆಗಿದೆ. ಹಂತಕರು ಹೆಲ್ಮೆಟ್ ಹಾಕೊಂಡ್ಬಂದು ಮಚ್ನಿಂದ ಮನಸೋ ಇಚ್ಛೆ ಕೊಚ್ಚಿ ಕೊಂದಿರೋದು ಕಾಣಿಸ್ತಾ ಇದೆ. ನಿನ್ನೆಯಷ್ಟೇ ಭೈರತಿ ಬಸವರಾಜ್ ವಿಚಾರವಾಗಿ ಅವರ ತಾಯಿ ಆರೋಪ ಮಾಡಿದ್ದಾರೆ ಅನ್ನುವಂತಹ ವರದಿ ಇತ್ತು. ಈಗ ಅವ್ರು ಹೇಳ್ತಾ ಇದ್ದಾರೆ, ನಾನು ಹೇಳೇ ಇಲ್ಲ, ಪೊಲೀಸರೇ FIR ನಲ್ಲಿ ಅವರ ಹೆಸರು ಸೇರಿಸಿದ್ದಾರೆ ಅಂತ. ತಾಯಿಯ ದೂರಿನ ಆಧಾರದಲ್ಲೇ FIR ಮಾಡಿದ್ದೀವಿ ಅನ್ನೋದಾದರೆ ಪೊಲೀಸ್ನವರು, ದೆನ್ ಯು ಆರ್ ಇನ್ ಟು ಟ್ರಬಲ್. ನಾನು ನಿನ್ನೆ ಇದನ್ನು ಹೇಳಿದ್ದೆ. ಅವ್ರು ಹೇಳಿದರೆ ಅದಕ್ಕೆ ಬರುತ್ತೆ. ನೀವು ಯು ಆರ್ ಇನ್ ಟು ಟ್ರಬಲ್, ಯುವರ್ FIR ಇಟ್ ಸೆಲ್ಫ್ ವಿಲ್ ಬಿಕಮ್ ಫಾಲ್ಟಿ. ಆಗ ಅದನ್ನೇ ಹಿಡ್ಕೋತಾರೆ, ಅದನ್ನೇ ಹೋಗಿ ಚಾಲೆಂಜ್ ಮಾಡಿಸ್ತಾರೆ, ಬಿಡಲ್ಲ ಅವ್ರುಗಳು. ದಟ್ಸ್ ಆಲ್. ಎಲ್ಲ ವರ್ಕ್ ಆಗೋದು ಹಂಗೆ, ನಾವೇನು ಮಾಡೋಕ್ಕೆ ಬರಲ್ಲ. ಬೇರೆ ಆಧಾರ ಅಂತಂದ್ರೆ ನನಗೆ ಗೊತ್ತಿಲ್ಲ ಅದು ಏನು ಅಂತ. ಆ ವ್ಯಕ್ತಿ ಹಿಂದೆ ಕೊಟ್ಟಿದ್ದ ದೂರನ್ನ ಇಟ್ಕೊಂಡು ನನಗೆ ಗೊತ್ತಿಲ್ಲ ಅದೇನು ಆಧಾರ ಅಂತ. ಅಷ್ಟರ ಮಟ್ಟಿಗೆ ಇವತ್ತು ಕೇಸು ಹದಗೆಟ್ಟು ಹೋಗಿದೆ, ಅಷ್ಟು ಮಾತ್ರ ಹೇಳಬಲ್ಲೆ. ಇನ್ನು ಭೈರತಿ ಬಸವರಾಜ್ ಹ್ಯಾಸ್ ಟು ಗೋ. ನೋಟಿಸ್ ಬಂದ ಮೇಲೆ ಹೋಗಿ ಉತ್ತರ ಕೊಡಬೇಕಾಗತ್ತೆ. ಅನ್ಲೆಸ್ ಅವ್ರು ಕೋರ್ಟ್ಗೆ ಹೋಗಿ ಏನಾರು ರಕ್ಷಣೆ ಪಡ್ಕೊಂಡು ಹೋದ್ರೆ ನಂಗೆ ಗೊತ್ತಿಲ್ಲ, ಪಡ್ಕೋಬೋದು. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ಕೋಲ್ಕತ್ತಾದ AM ಕ್ಯಾಂಪಸ್ನಲ್ಲಿ ಯುವತಿಯೊಬ್ಬಳ ಮೇಲೆ ಒಂದು ರೇಪ್ ಆರೋಪ ಬಂದಿದೆ, ಅಂದರೆ ಆಗಿದೆ ಅಂತ ಒಂದು ಘಟನೆ. ಅದು ಆಗಿ ಭಾಳ ದಿನ ಆಗಿದೆ. ಬಟ್ ಅದೇನೇನೋ ಆಯಿತು, ಪ್ರಕರಣಕ್ಕೆ ಬಂತು, ಆ ಹುಡುಗಿ ಹೊರಗೆ ಬಂತು, ಹೇಳಿತು ಕತೆ, ತಂದೆ ಕಂಪ್ಲೇಂಟ್ ಕೊಟ್ಟರು, ಎಲ್ಲ ಗಜಿಬಿಜಿ ಆಗೋಗಿದೆ ಈಗ ಅದು. ಬಟ್ ಈ ವಿದ್ಯಾರ್ಥಿಯೊಬ್ಬನ ಅರೆಸ್ಟ್ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ ನನಗೆ ಏನನ್ನು ಬೇಕು. ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದ ಪರಮಾನಂದ ಟೋಪಣ್ಣನವರ್ ಅನ್ನೋನು, ಅವನು ಆರೋಪಿ. ಕೋಲ್ಕತ್ತಾದ IIM ಅಲ್ಲಿ ದ್ವಿತೀಯ ವರ್ಷದ MBA ವ್ಯಾಸಂಗ ಮಾಡ್ತಿದ್ದಾನೆ. ಹಾಸ್ಟೆಲ್ ರೂಮ್ನಲ್ಲಿ ದೌರ್ಜನ್ಯ ಆಗಿದೆ ಅಂತ ಆ ಯುವತಿ ಹೇಳಿದ್ದಾಳೆ. 12ನೇ ತಾರೀಕು ಅವನನ್ನು ಬಂಧಿಸಿದ್ದಾರೆ. 19ಕ್ಕೆ ಅವನವರೆಗೂ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಅಂದರೆ ಇನ್ನೇನು ನಾಳೆನಾ? ಇವತ್ತು 17 ನಾಳೆ ನಾಡಿದ್ದು ಪೋಷಕರೆಲ್ಲ ಹೋಗಿದ್ದಾರಂತೆ ಕೋಲ್ಕತ್ತಾಗೆ. ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿರೋದು, ಇದನ್ನು ನಾನು ಓದಿದೆ, ಯುವತಿ ಆಗಲಿ ತಂದೆ ಆಗಲಿ ಯಾರು ಸಹಕರಿಸ್ತಿಲ್ವಂತೆ, ವಿಚಾರಣೆಗೂ ಬರ್ತಿಲ್ವಂತೆ, ಸಹಕರಿಸ್ತಿಲ್ವಂತೆ. ಭಾಳ ಗೋಜಲಿದೆ ಈ ಕೇಸ್. ಇದು ಮೊದಲು ಕೊಟ್ಟು ಈಗ ಹಂಗೇನಿಲ್ಲ ಅಂತ ಹೇಳ್ತಿದ್ದಾರೆ ಅಂತಿದೆ. ಗೊತ್ತಿಲ್ಲ ಏನೋ, ವಾಟ್ ಎವರ್ ಇಟ್ ಇಸ್. ಇನ್ನು ಯಾದಗಿರಿ ಕಾಂಗ್ರೆಸ್ ಶಾಸಕ ಚಿನ್ನಾರೆಡ್ಡಿ ಪಾಟೀಲ್ ವಿರುದ್ಧ ಮಾಜಿ ಶಾಸಕ ರಾಜ್ಕುಮಾರ್ ತೆಲ್ಕೂರ್ ಲಂಚದ ಆರೋಪವನ್ನು ಮಾಡಿದ್ದಾರೆ. ಯಾದಗಿರಿ DYSP ವಿಜಯಕ್ರಾಂತಿಗೆ ಪೋಸ್ಟಿಂಗ್ ಆದರೂ ಕೆಲಸಕ್ಕೆ ಹಾಜರಾಗೋದಕ್ಕೆ ಚಿನ್ನಾರೆಡ್ಡಿ ಮತ್ತು ಅವರ ಮಗ ಬಿಡ್ತಾ ಇಲ್ಲ. 50 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ ಇವರ ಆರೋಪ. ಈ ಸಂಬಂಧಿತವಾಗಿ CS ಶಾಲಿನಿ ರಜನೀಶ್ ಮತ್ತು DGP ಸಲೀಂ ಅಹಮದ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಆರೋಪವನ್ನು ಶಾಸಕ ಚಿನ್ನಾರೆಡ್ಡಿ ತಳ್ಳಿ ಹಾಕಿದ್ದಾರೆ. DYSP ಪೋಸ್ಟು ಅಲ್ಲಿ ಖಾಲಿ ಇದೆ. 17-18 ದಿನ ಆದರೂ ಕೂಡ ಟ್ರೈನಿಂಗ್ ಮಾಡ್ಕೊಂಡಿಲ್ಲ ಅಂತ ಆದ್ರೆ 50 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಕಪ್ಪ ಕಾಣಿಕೆ ದೊರೆತಿಲ್ಲ ಅನ್ನುವಂಥ ಕಾರಣಕ್ಕೆ ಅದನ್ನು ತಡೆ ಹಿಡಿತಕ್ಕಂಥ ಕೆಲಸವನ್ನ ಯಾದಗಿರಿ ಶಾಸಕರು ಮತ್ತು ಅವರ ಪುತ್ರ ವಿಜಯಕ್ರಾಂತಿ ಅವರನ್ನ ತಕ್ಷಣಕ್ಕೆ ಹಾಜರುಪಡಿಸಬೇಕು. ಇವತ್ತಿನ ದಿವಸ ಅವರು ಸುದ್ದಿ ಏನು ಹೇಳಿದ್ದಾರೆ ಅದೆಲ್ಲ ಸತ್ಯಕ್ಕೆ ದೂರವಾದ್ದು ಅಂತ ನಾನು ಹೇಳ್ತೇನೆ ಅಷ್ಟೇ. ಇಲ್ಲಿ ಹಣ ಕೊಡೋದು, ಯಾರು ಬರೋದು, ಯಾರು ಹೋಗೋ ವಿಷಯ MLAಗೆ ಗುರ್ತಿಲ್ಲ ಅಂದಾಗ ಹಣ ಯಾರು ಕೊಡ್ತಾರೆ ನಮಗೆ? ಹಣ ಸಂಬಂಧ ಏನು ನಿಮ್ಮ ಸಾಕ್ಷಿ ಇದೆಯಾ? ಯಾರನ್ನು ಹೇಳ್ಯಾರ, ಯಾರನ್ನು ಕೇಳ್ಯಾರ? ಸುಮ್ಮನೆ ಏನೋ ವಿನಾಕಾರಣ ಒಬ್ಬ MLAಗೆ ನೀವು ತೇಜಾವಧಿ ಮಾಡೋದು ಚೆನ್ನಾಗಿರೋದಿಲ್ಲ. ಇದು ಏನಿದ್ರು IG, DIG, ADGP ಇವ್ರ ಕರ್ತವ್ಯ ಇರ್ತದೆ. ಅದು ಏನು ಮಾಡಿದ್ರೆ ಅವ್ರು ಮಾಡ್ತಾರೆ. ಈ ಸರ್ಕಾರ ಭ್ರಷ್ಟಾಚಾರದಿಂದ ಮುಳುಗಿ ಹೋಗೈತಿ. ಕಾಲಿನಿಂದ ತಲೆ ತನಕನೂ ಭ್ರಷ್ಟಾಚಾರ ಇಲ್ಲೇ. ಮುಖ್ಯಮಂತ್ರಿಗಳ ಆಫೀಸ್ದಿಂದ ಹಿಡ್ಕೊಂಡು ಕೆಳಗೆ ಶಾಸಕರಂತೆ ಮೊದಲು ಹೇಳ್ತಿದ್ವಿ, ಈಗ ಶಾಸಕರ ಕುಟುಂಬದವರು ಎಲ್ಲರೂ ಈಗ ಅದ ದಂಧೆನ ಮಾಡ್ತಾ ಇದ್ದಾರೆ. ಆಯಿತು, ಪರವಾಗಿಲ್ಲ. ಹಿಂದಿನ ಸರ್ಕಾರದಲ್ಲಿ ಕಾಲಿಂದ ಕತ್ತುವರೆಗೂ ಇತ್ತು, ಈಗ ತಲೆಗೆ ಹೋಗಿರ್ಬೋದು ಅಲ್ಲ, ಅಷ್ಟೇ ವ್ಯತ್ಯಾಸ. ನೆಕ್ಸ್ಟ್ ಏನು? ನೆಕ್ಸ್ಟ್ ಎಲ್ಲಿಗೆ ಹೋಗತ್ತೆ ಹೇಳ್ರಿ? ಅಲ್ಲೇ ಇರಬೇಕಲ್ಲ. ಬೆಲ್ಲದ್ ಸಾಹೇಬ್ರ ಹೇಳಿ, ನೆಕ್ಸ್ಟ್ ಎಲ್ಲಿಗೆ ಹೋಗ್ತದೆ ಹೇಳ್ರಿ? ನಾವು ಹೇಳ್ತೀವಿ, ನಿಮ್ಮ ಸರ್ಕಾರ ಇದ್ದಾಗಲೂ ಕಾಲಿಂದ ಕತ್ತುವರೆಗೂ ಇತ್ತು ಅಂತ. ಈಗ ಕತ್ತಿಂದ ಮೇಲೆ ತಲೆಗೆ ಹೋಯ್ತಲ್ಲ, ನೆಕ್ಸ್ಟ್ ಮುಂದಿನೇ ಕಾಣಂಗಿಲ್ಲೇನ? ಹಾಗೆ ಮಾಯ ಮಾಡಿಬಿಡ್ತೀರಿ ರೊಕ್ಕದ ಮುಂದೆ. ಯಾರು ಆರೋಪ ಮಾಡ್ತಿದ್ದಾರೆ, ಸುಮ್ಮನೆ ನಿಂತ್ಕೊಂಡು ಹೇಳ್ಬಿಡೋದ?
ಈಗ ಅದಕ್ಕೆ ಡಿವೈಎಸ್ಪಿನೇ ದೂರು ಕೊಡಬೇಕಾಗುತ್ತಾ ಸರ್? ಈ ಥರ DYSP ಏನು ಕೊಡ್ತಾರಾ ಬಿಡ್ತಾರಾ ನಂಗೆ ಗೊತ್ತಿಲ್ಲ. ನನ್ ಆಫ್ ಮೈ ಬಿಸ್ನೆಸ್, ನನ್ ಆಫ್ ಹರ್ ಬಿಸ್ನೆಸ್ ಆಲ್ಸೋ. ಮೇಡಮ್ದು ಅವ್ರು ಯಾರೇ ಆಗಿರಲಿ, ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ. ಇದು ಹೇಳ್ಬೇಕಾದ್ರೆ ನಿನ್ನ ಹತ್ರ ಏನೋ ಇರಬೇಕಲ್ಲಪ್ಪ. ಹೌದು. ಮತ್ತೆ ಸುಮ್ಮನೆ ಹೇಳ್ಕೊಂಡು ಹೋಗ್ಬಿಡ್ತೀರಾ? 40% ಕಾಂಗ್ರೆಸ್ನವ್ರು ಮಾಡ್ದಂಗೆ ಇದು ಲೆಕ್ಕ. ಬೀದಿಲಿ ನಿಂತ್ಕೊಂಡು ಹೇಳಿದ್ರೆ ಬೀದಿಲಿ ನಿಂತ್ಕೊಂಡು ಬಿಡು ಬುರ್ಡೆ ಅಷ್ಟೇ. ಎಸ್, ಮುಖ್ಯಮಂತ್ರಿಗಳಿಂದ ಅವಮಾನಕ್ಕೊಳಗಾಗಿದ್ದ ಆ VRS ಹೇಳಿಕೆ ಏನಿದೆ, ದ ಸೋ ಕಾಲ್ಡ್ 50 ಲಕ್ಷದ ಹೇಳಿಕೆ, ಅದು ನಮ್ದಲ್ಲ. ಈ ಆರೋಪ ಮಾಡಿರೋ ಆ ವ್ಯಕ್ತಿ, ಐ ರಿಪೀಟ್, ವಿ ಹ್ಯಾವ್ ನೋ ಡಾಕ್ಯುಮೆಂಟ್. ಎಸ್, ಮುಖ್ಯಮಂತ್ರಿಗಳಿಂದ ಅವಮಾನಕ್ಕೆ ಒಳಗಾಗಿ ನಂತರ VRSಗೆ ಅರ್ಜಿ ಹಾಕಿದಂತಹ ನಾರಾಯಣ್ ಭರಮನಿ ಅವರನ್ನ ಈಗ ಬೆಳಗಾವಿ ಲಾ ಅಂಡ್ ಆರ್ಡರ್ DCP ಆಗಿ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಮಾಡಿದೆ. ಅದನ್ನು ಅವರು ಖುಷಿಯಿಂದ ಅಕ್ಸೆಪ್ಟ್ ಮಾಡಿದ್ದಾರೆ. ಆಲ್ ರೈಟ್.